ನಮಸ್ಕಾರ, ನಾನು ಡಾಕ್ಟರ್ ಪ್ರತೀಕ್ಷಾ ರೈ, ಕನ್ಸಲ್ಟೇಟಿವ್ ಫಿಸಿಷಿಯನ್. ಸೊ ಇವತ್ತಿನ ಹೀಲಿಂಗ್ ಜರ್ನಿ ವಿತ್ ಡಾಕ್ಟರ್ ರೈ ಅಲ್ಲಿ ನಾವು ಮುಂದಿನ ಸ್ಟೋರಿ 3 ಅನ್ನು ನೋಡೋಣ. ಒಂದು 52 ವರ್ಷದ ಮಹಿಳೆ, ಮುಂಚೆ ಏನು ರೋಗ ಏನಿರಲಿಲ್ಲ, ಯಾವುದೇ ಮೆಡಿಸಿನಲ್ಲಿ ಇರಲಿಲ್ಲ. 2 ವಾರದಿಂದ ಕಾಲಿನ ಚರ್ಮದಲ್ಲಿ ಒಂಥರ ಅಲ್ಸರ್ ಥರ ಬೀಳೋದು, ಈ ಕಂಪ್ಲೇಂಟಿಂದ ಬಂದಿದ್ರು. ಸೊ ಯೂಶಲಿ ಏನಾದರೂ ಸಿಂಪ್ಟಮ್ಸ್ ಉಂಟಾ, ಏನಾದರೂ ಬೇರೆ ಏನು ಸಿಂಪ್ಟಮ್ಸ್ ಇರಲಿಲ್ಲ ಅವರಿಗೆ. ಹಾಗೆ ಮುಂಚೆ ಏನು ರೋಗ ಇರಲಿಲ್ಲ, ಏನು ಮೆಡಿಸಿನ್ಸ್ ಸಹ ಇರಲಿಲ್ಲ. ಸೊ ಇವ್ಯಾಲ್ಯೂಯೇಷನ್ ಮಾಡುವಾಗ ನಾವು ಹೀಗೆ ಎಲ್ಲ ಬಂದರೆ ನಾವು ಯೂಶಲಿ ಒಂದು ಹಿಮೋಗ್ಲೋಬಿನ್ ಚೆಕ್ ಮಾಡ್ತೇವೆ, ಶುಗರ್ ಚೆಕ್ ಮಾಡ್ತೇವೆ, ಥೈರಾಯ್ಡ್ ಲೆವೆಲ್ ಮೇನ್ ಆಗಿ ಚೆಕ್ ಮಾಡ್ತೇವೆ. ಸೊ ಬೇಸಿಕ್. ಸೊ ಅದು ನೋಡುವಾಗ ಶುಗರ್ ಗ್ಲೈಕೋ HB ಅಂತ ಹೇಳ್ತೇವೆ, ಅಂದರೆ 3 ತಿಂಗಳ ಸರಾಸರಿ ಅದು 14.6% ಇತ್ತು. ಹಾಗೂ ತಿಂದ 2 ಗಂಟೆ ಆದ ನಂತರದ್ದು ಶುಗರ್ 380ಕ್ಕಿಂತ ಮೇಲೆ ಇತ್ತು. ಯೂಶಲಿ 3 ತಿಂಗಳ ಸರಾಸರಿ ಗ್ಲೈಕೋ HB 5.5% ನಾರ್ಮಲ್. ಇವರದ್ದು 3 ಪಟ್ಟು ಜಾಸ್ತಿ ಇತ್ತು ಅಂತ ಹೇಳಿದ್ರೆ 14.6%. ಮತ್ತೆ ಶುಗರ್ ತಿಂದ ನಂತರದ್ದು 140ಕ್ಕಿಂತ ಕಮ್ಮಿ ಇರಬೇಕು 2 ಗಂಟೆ ಆದ ನಂತರ. ಇವತ್ತು 382 ಇತ್ತು. ಸೊ ಇದರಿಂದ ನಾವು ಏನು ಕಲಿಯೋದಂತ ಹೇಳಿದ್ರೆ, ನಮಗೆ ಶುಗರ್ ಇರೋರಿಗೆ ಎಲ್ರಿಗೂ ಸಿಂಪ್ಟಮ್ಸ್ ಇರಬೇಕಂತಿಲ್ಲ. ಸೊ ಯೂಶಲಿ ಏನು ಸಿಂಪ್ಟಮ್ಸ್ ಇರ್ತದೆ, ತೂಕ ಕಡಿಮೆ ಆಗೋದು, ಜಾಸ್ತಿ ಬಾರಿಕೆ ಆಗೋದು, ಜಾಸ್ತಿ ಮೂತ್ರ ಹೋಗೋದು, ಜಾಸ್ತಿ ಹಸುವಾಗೋದು, ಕೈಕಾಲು ಜುಮ್ಜಮ್ಮ ಆಗೋದು, ಹೀಗೆ ಬೇರೆ ಬೇರೆ ಸಿಂಪ್ಟಮ್ಸ್ ಇರ್ಬೋದು. ಆದರೆ ಮೆಜಾರಿಟಿ ಅವರಿಗೆ ಯಾವುದೇ ಸಿಂಪ್ಟಮ್ಸ್ ಇರುವುದಿಲ್ಲ. ಅವರು ಸಡನ್ ಆಗಿ ಕಾಂಪ್ಲಿಕೇಶನ್ ಅಲ್ಲಿ ಪ್ರೆಸೆಂಟ್ ಆಗ್ತಾರೆ. ಸೊ ಇವರಿಗೆ ಮೈಲ್ಡ್ ಸ್ಕಿನ್ ಇದು ಪ್ರಾಬ್ಲಮ್ ಬಂತು. ಬಟ್ ಕೆಲವರಿಗೆ ಏನಾಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ಹಾರ್ಟಿನ ಪಂಪಿಂಗ್ ಆಕ್ಷನ್ ಕಮ್ಮಿ ಆಗ್ಬೋದು, ಅಥವಾ ಕಿಡ್ನಿ ವೈಫಲ್ಯ ಆಗ್ಬೋದು, ಕಣ್ಣಿದ್ದು ನರ ವೀಕ್ ಆಗ್ಬೋದು, ಹೀಗೆ ಬೇರೆ ಬೇರೆ ಕಾಂಪ್ಲಿಕೇಶನ್ ಇಂದ ಪ್ರೆಸೆಂಟ್ ಆಗ್ಬೋದು. ಆದ್ದರಿಂದ ಇದರಿಂದ ನಾವು ಕಲಿಬೇಕು ಏನಂತ ಹೇಳಿದ್ರೆ, ಏನು ಸಿಂಪ್ಟಮ್ಸ್ ಇರೋದಿದ್ರು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ನಾವು ರುಟೀನ್ ನಮ್ಮ ಬ್ಲಡ್ ಟೆಸ್ಟ್ ಅನ್ನು ಮಾಡ್ಕೋಬೇಕು. ಸೊ ಮತ್ತೆ ನಾನು ಹಿಸ್ಟ್ರಿ ಪ್ರೋಬ್ ಮಾಡಿದ್ದೆ, ಏನಾದರೂ ಸಿಂಪ್ಟಮ್ಸ್ ಉಂಟಾ ಕೇಳುವಾಗ ಏನು ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳಿದ್ರು. ಮತ್ತೆ ಸ್ವೀಟ್ ಅವರು ಹೇಳ್ತಾರೆ, ನನಗೆ ಸ್ವೀಟ್ ನಾನು ಏನು ತಿನ್ನುವುದೇ ಇಲ್ಲ, ಆದರೂ ಯಾಕೆ ಹೀಗೆ ಶುಗರ್ ಬಂತು ಅಂತ. ಬಟ್ ನಾನು ಹಿಸ್ಟ್ರಿ ಪ್ರೋಬ್ ಮಾಡುವಾಗ ಏನಂತ ಹೇಳಿದ್ರೆ, ಅವರು ಜಾಸ್ತಿ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅನ್ನು ಕುಡಿತಾ ಇತ್ತು. ಸೊ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಇತ್ತು. ಮತ್ತೊಂದು ಏನಂತ ಹೇಳಿದ್ರೆ, ಅಕ್ಕಿ ಅಂಶ ತುಂಬಾ ತೆಕೊಳ್ತಾ ಇದ್ದು, ತುಂಬಾ ಈ ಹಸಿವು ಆಗೋದ್ರಿಂದ ತುಂಬಾ ಅಕ್ಕಿದ ಅಂಶ ತೆಕೊಳ್ತಾ ಇದ್ರು. ಸೊ ನಾನು ಬೇರೆ ಏನು ಅವರಿಗೆ ಕಾಂಪ್ಲಿಕೇಶನ್ಸ್ ಇರಲಿಲ್ಲ. ಚೆಕ್ ಮಾಡುವಾಗ ಕಿಡ್ನಿ, ಹಾರ್ಟ್ ಇದೆಲ್ಲ ನಾರ್ಮಲ್ ಇತ್ತು. ಸೊ ಮೇನ್ ಆಗಿ ನಾನು ಅವರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳಿದೆ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರೆ, ನೀವು ತಿನ್ನುವಾಗ ಒಮ್ಮೆಲೆ ತುಂಬಾ ತಿನ್ಬೇಡಿ, ಮತ್ತೆ ಏನು ತಿನ್ನದೆ ಕೂತ್ಕೊಳ್ಬೇಡಿ. ಸೊ ಅವರು ಏನ್ ಫಾಲೋ ಮಾಡಿದ್ರು ಅಂತ ಹೇಳಿದ್ರೆ, ಮಾರ್ನಿಂಗ್ 9 ಗಂಟೆ ಒಳಗಡೆ ಬ್ರೇಕ್ಫಾಸ್ಟ್, ದೋಸೆ ಇಡ್ಲಿ ಏನಿದ್ರು 2, ಮತ್ತೊಂದು 10:15 ಗಂಟೆ ಆಗುವಾಗ ಒಂದು ಸ್ವಲ್ಪ ಫ್ರೂಟ್ಸ್ ಅಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು, ಆಮೇಲೆ ಸಿಯಾಳ ಮತ್ತೆ ಈ ಬಾಳೆಹಣ್ಣು ಇದನ್ನು ಅವಾಯ್ಡ್ ಮಾಡಿದ್ರು. ಆಪಲ್, ಮುಸುಂಬಿ ಅಥವಾ ಪಪ್ಪಾಯ ಸ್ವಲ್ಪ ತೆಕೊಂಡ್ರು. ಆಮೇಲೆ 2 ಗಂಟೆಯ ಒಳಗಡೆ ಮಧ್ಯಾಹ್ನ 1 ಬೌಲ್ ರೈಸ್, ಚಿಕ್ಕ ಬೌಲಲ್ಲಿ, ಮತ್ತೆ ಜಾಸ್ತಿ ಪದಾರ್ಥ ಇದು ತೆಕೊಂಡ್ರು. ಆಮೇಲೆ ಸಂಜೆ 5 ಗಂಟೆ ಆಗುವಾಗ ಅರ್ಧ ಗ್ಲಾಸ್ ಹಾಲು ಪ್ರೋಟೀನ್ ಹಾಕಿ, ಮತ್ತೆ ರಾತ್ರಿ 9 ಗಂಟೆಯ ಒಳಗಡೆ ಅರ್ಧ ಬೌಲ್ ರೈಸ್ ಮತ್ತು ತುಂಬಾ ಪದಾರ್ಥ ತೆಕೊಂಡ್ರು. ಕೆಲವೊಮ್ಮೆ ರೈಸ್ ಇಲ್ಲದಾಗ 2 ಚಪಾತಿ. ಮತ್ತೆ ಡೈಲಿ ನಾನು ಒಂದು 30 ನಿಮಿಷ ವಾಕಿಂಗ್ ಮಾಡ್ಲಿಕ್ಕೆ ಹೇಳಿದ್ದೆ. ವಾರದಲ್ಲಿ 5 ದಿವಸ ಫಾಸ್ಟ್ ಆಗಿ ಅವರಿಗೆ ಎಷ್ಟಾಗ್ತದೆ ಅಷ್ಟು ಫಾಸ್ಟ್, ಮತ್ತೆ ಕರೆಕ್ಟ್ ಆಗಿ ನಿದ್ದೆ ಮಾಡಬೇಕು ಅಂತ ಹೇಳಿದೆ. ಬಿಕಾಸ್ ಅವ್ರು ಹೇಳ್ತಾರೆ ಸ್ಟ್ರೆಸ್ ಉಂಟು ಅಂತ. ಸೊ ಅದು ಒಂದು ರಿಸ್ಕ್ ಫ್ಯಾಕ್ಟರ್. ಸೊ ಅಟ್ಲೀಸ್ಟ್ 6 ಗಂಟೆ ನಿದ್ದೆ ಮಾಡಿ, ಆಗ ಮೊಬೈಲ್ ಅನ್ನು ಯೂಸ್ ಮಾಡಬೇಡಿ. ಆಮೇಲೆ ಸ್ಟ್ರೆಸ್ ಆದಷ್ಟು ಕಮ್ಮಿ ಮಾಡಲಿಕ್ಕೆ ನೋಡಿ, ಯೋಗ, ಮೆಡಿಟೇಟ್ ಹಾಗೆ ಮಾಡ್ಬೋದಂತ. ಹೀಗೆ ಅದರ ಒಟ್ಟಿಗೆ ನಾನು ಗ್ಲೈಕೋ HB ತುಂಬಾ ಜಾಸ್ತಿ ಇರುತ್ತೆ. ಐಡಿಯಲಿ ಗ್ಲೈಕೋ HB ನಾರ್ಮಲ್ 5.5 ಅಪ್ ಟು 6.5% ನಾವು ಮೆಡಿಸಿನ್ ಇಲ್ಲದೆ ಫಸ್ಟ್ 3 ಮಂತ್ಸ್ ನೋಡ್ಬೋದು, ಖಾಲಿ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ. ಬಟ್ ಇವರದ್ದು ತುಂಬಾ ಜಾಸ್ತಿ ಇದ್ರಿಂದ ನಾನು ಬೇರೆ ಏನು ಕಾಂಪ್ಲಿಕೇಶನ್ ಇರೋದ್ರಿಂದ ಟ್ಯಾಬ್ಲೆಟ್ ಹಾಕಿದೆ. ಸೊ ನಾನು ಬೆಳಿಗ್ಗೆ 1, ರಾತ್ರಿ 1, ಫುಡ್ಗಿಂತ ಜಸ್ಟ್ 5 ನಿಮಿಷ ಮುಂಚೆ ತೆಕ್ಕೊಳ್ಳಿ. ಆಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಕಂಟಿನ್ಯೂ ಮಾಡಿ. 2 ವಾರದ ನಂತರ ನನಗೆ ಶುಗರ್ ಟೆಸ್ಟ್ ಮಾಡಿ ತೋರಿಸಿ ಅಂತ ಹೇಳಿದೆ. ನೋಡಿ, ಈಗ BS ನೋಡಿ 90ರ ರೇಂಜ್ ಅಲ್ಲಿ, ಮತ್ತೆ ತಿಂದ ನಂತರ 110ರ ರೇಂಜ್, ವೆರಿ ಗುಡ್ ಕಂಟ್ರೋಲ್. 380 ಈಗ 100. ಸೊ ಅಷ್ಟು ಒಳ್ಳೆ ಕಂಟ್ರೋಲ್ ಅಲ್ಲಿ ಇತ್ತು ವಿತ್ ಟ್ಯಾಬ್ಲೆಟ್ ಅಲಾಂಗ್ ವಿತ್ ದ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಸೊ ನಾವು ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ, ಇದರಿಂದ ನಾವು ಏನೆಲ್ಲ ಪಾಠ ಕಲಿಬಹುದು ಅಂತ ಹೇಳಿದ್ರೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಸಾಕಷ್ಟು ನಮ್ಮ ಶುಗರ್ ಅನ್ನು ಕಂಟ್ರೋಲ್ ಇಡ್ಬೋದು. ಆಮೇಲೆ ಸ್ವೀಟ್ ಇಂದ ಮಾತ್ರ ಶುಗರ್ ಜಾಸ್ತಿ ಆಗೋದಲ್ಲ, ಅಕ್ಕಿ ಅಂಶ ಜಾಸ್ತಿ ತಿಂದ್ರೆ, ತುಂಬಾ ಒಮ್ಮೆಲೆ ತಿಂದ್ರೆ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇದೆಲ್ಲರಿಂದ, ಸ್ಟ್ರೆಸ್ ಇಂದ ಎಲ್ಲರಿಂದ ಶುಗರ್ ಜಾಸ್ತಿ ಆಗ್ಬೋದು.
ಆಮೇಲೆ ವಿತ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬ ಜಾಸ್ತಿ ಇರುವಾಗ ಟ್ಯಾಬ್ಲೆಟ್ ವಿತ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಒಳ್ಳೆ ಕಂಟ್ರೋಲಿಗೆ ಬರ್ಬೋದು. ಆಮೇಲೆ ನಾನು ಏನು ಅಡ್ವೈಸ್ ಮಾಡಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಬೆಳಿಗ್ಗೆ ಒಂದು ರಾತ್ರಿ ಒಂದು ಟ್ಯಾಬ್ಲೆಟ್ ತಗೊಳ್ತಿದ್ದೆ, ನೆಕ್ಸ್ಟ್ 1.5 ತಿಂಗಳು ಬೆಳಿಗ್ಗೆ ಒಂದು ರಾತ್ರಿ ಅರ್ಧ ತೆಕ್ಕೊಳ್ಳಿ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಕಂಟಿನ್ಯೂ ಮಾಡಿ ಮತ್ತೆ ನೋಡು ಅಂತ ಹೇಳಿ ಕಳಿಸಿದ್ದೇನೆ. ಆಮೇಲೆ ಒಂದು ತಿಳ್ಕೊಳ್ಬೇಕು ನೀವು ಅಂತ ಹೇಳಿದ್ರೆ, ಎಲ್ರಿಗೂ ಟ್ಯಾಬ್ಲೆಟ್ ವರ್ಕ್ ಆಗೋದಿಲ್ಲ. ಸೊ ಇಷ್ಟು ಜಾಸ್ತಿ ಗ್ಲೈಕೋ HB ಇರುವಾಗ ಏನಾದರೂ ಅಂದರೆ ಕಿಡ್ನಿ ವೈಫಲ್ಯ ಹಾಗೆ ಏನಾದರೂ ಇದ್ದರೆ, ಅಥವಾ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತ ಹೇಳ್ತೇವೆ. ಸೊ ಈ ಶುಗರ್ ಜಾಸ್ತಿಯಾಗಿ ನಮ್ಮ ರಕ್ತದ ಅಂಶದಲ್ಲಿ ಆಸಿಡ್ ಜಾಸ್ತಿ ಆಗುವಂಥದ್ದು. ಸೊ ಹಂತದಲ್ಲಿ ಪ್ರೆಗ್ನೆನ್ಸಿ ಇರುವವರಲ್ಲಿ, ಸರ್ಜರಿ ಏನಾದರೂ ಎಮರ್ಜೆನ್ಸಿ ಬೇಕಾದಲ್ಲಿ, ಮತ್ತೆ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೇವೆ, ಅಂದರೆ ಚಿಕ್ಕ ಪ್ರಾಯದಲ್ಲಿ ಚಿಕ್ಕವರಿಗೆ ಬರುವಂಥ, ಅವರಲ್ಲಿ ಬಾಡಿಯಲ್ಲಿ ಇನ್ಸುಲಿನೇ ಇರುವುದಿಲ್ಲ. ಸೊ ಇಂಥವರಿಗೆಲ್ಲ ನಾವು ಟ್ಯಾಬ್ಲೆಟ್ ವರ್ಕ್ ಆಗೋದಿಲ್ಲ. ಇಂಥವರಿಗೆ ಇನ್ಸುಲಿನ್ ಬೇಕೇ ಆಗ್ತದೆ, ಟೈಪ್ 1 ಇನ್ಸುಲಿನೇ ಬೇಕಾಗ್ತದೆ. ಬಾಕಿಯವರಿಗೆ ಅಟ್ಲೀಸ್ಟ್ ಕಂಟ್ರೋಲ್ ಬರೋವರೆಗೆ ಇನ್ಸುಲಿನ್ ಬೇಕಾಗ್ತದೆ. ಸೊ ಎಲ್ಲರಿಗೆ ಟ್ಯಾಬ್ಲೆಟ್ ವರ್ಕ್ ಆಗೋದಿಲ್ಲ. ಬಟ್ ನೀವು ಏನು ವೈಫಲ್ಯ ಇಲ್ಲದೆ, ಏನು ಕಾಂಪ್ಲಿಕೇಶನ್ಸ್ ಮೇಜರ್ ಇಲ್ಲದೆ ಇದ್ರೆ, ಇಷ್ಟು ಗ್ಲೈಕೋ HB ಜಾಸ್ತಿ ಅದು ಕಾಲು 2 ವಾರದಲ್ಲಿ ನೋಡಿ ಎಷ್ಟು ಒಳ್ಳೆ ಕಂಟ್ರೋಲಿಗೆ ಬಂತು, ಅಲಾಂಗ್ ವಿತ್ ದ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಸೊ ಇದರಿಂದ ನಿಮ್ಗೆಲ್ರಿಗೂ ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಳ್ತೇನೆ. ಧನ್ಯವಾದ.